ಇನ್ನು ವಕೀಲ ದೇವರಾಜೇಗೌಡ ಸಿಡಿಸಿದಂತಹ 100 ಕೋಟಿ ಬಾಂಬ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿದಾಳಿ ನಡೆಸಿದ್ದಾರೆ. ದೇವರಾಜೇಗೌಡ ಒಬ್ಬ ಮೆಂಟಲ್ ಕೇಸು, ಏನು ಬೇಕಾದರೂ ಅವರು ಮಾತನಾಡಿಕೊಳ್ಳಿ, ದೇವರಾಜೇಗೌಡ ತಲೆ ಕೆಟ್ಟವನು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಆತ ಒಬ್ಬ ಮೆಂಟಲ್ ಕೇಸು, ಏನು ಬೇಕಾದರೂ ಮಾತಾಡಿಕೊಳ್ಳಿ, ನಾನು ಯಾರ ಜೊತೆನೂ ಕೂಡ ಹಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ. ನನ್ನ ಹತ್ರ ಏನೇನಕ್ಕೋ ನೂರಾರು ಜನ ಬಂದು ಹೋಗ್ತಾರೆ, ಯಾರ್ಯಾರೋ ಬರ್ತಾರೆ, ಸ್ಕ್ಯಾನ್ ಮಾಡೋದಕ್ಕಾಗತ್ತಾ ಅವ್ರಿಗೆಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ದೇವರಾಜೇಗೌಡ ಅವರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ತಲೆ ಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿನ್ನ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ನಾನು ಯಾವ ಮಾತಾಡಿಲ್ಲ ರೀ, ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ ನಾನು ಅಲ್ಲರಿ. ಅದೇಪ್ಪ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡ್ಲಿ, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ತಲೆ ಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿನ್ನ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ನಾನು ಯಾವ ಮಾತಾಡಿಲ್ಲ ರೀ, ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ ನಾನು ಅಲ್ಲರಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ನಾನು ಯಾರಿಗೂ ಕೂಡ ಇಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ, ಇಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ಬರ ಜೊತೆಯಲ್ಲೂ ಕೂಡ ನಾನು ಮಾತನಾಡೋದಕ್ಕೆ ಹೋಗಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ನನ್ನ ಹತ್ರ ಅನೇಕ ಜನ ಬಂದು ಹೋಗ್ತಾರೆ, ಸಾವಿರಾರು ಜನ ಭೇಟಿಗೆ ಅಂತ ಬರ್ತಾರೆ, ನೂರಾರು ಜನ ಬಂದು ಹೋಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಯಾರ್ಯಾರೋ ಬರ್ತಾರೆ ಅಂತ ಎಲ್ಲರನ್ನ ಸ್ಕ್ಯಾನ್ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗತ್ತಾ? ಯಾವ ಕಾರಣಕ್ಕಾಗಿ ಬಂದಿದ್ದಾರೆ, ಏನು ಎತ್ತ ಎಲ್ಲವನ್ನ ನೋಡೋದಕ್ಕಾಗತ್ತಾ? ದೇವರಾಜೇಗೌಡ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅದೇ ರೀತಿಯಾಗಿ ಅವರೊಬ್ಬ ಮೆಂಟಲ್ ಕೇಸು, ಹೀಗಾಗಿ ಅವರ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅದೇಪ್ಪ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡ್ಲಿ, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ತಲೆ ಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿನ್ನ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ನಾನು ಯಾವ ಮಾತಾಡಿಲ್ಲ ರೀ, ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ ನಾನು ಅಲ್ಲರಿ. ಅದೇಪ್ಪ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡ್ಲಿ, ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ತಲೆ ಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿನ್ನ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ನಾನು ಯಾವ ಮಾತಾಡಿಲ್ಲ ರೀ, ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್